Very nice. ಯಾಕೆ ಸಿನಿಮಾಗೆ ಎಷ್ಟು ಅರ್ಥ ಆಗ್ತಾರೆ, ಯಾವ ರೀತಿ ಪ್ಲಾನ್ ಆಗಿದೆ ನಾವು? ಸರ್ ಮುಖ್ಯವಾಗಿ ಏನಂತಂದರೆ ಒಂದು ಪ್ರಮೋಷನ್ ಸಾಂಗ್ 45 ಮಾಡ್ತಾ ಇದ್ದಾರೆ. ಬರೀ ಒಂದು ಪ್ರಮೋಷನಲ್ ಸಾಂಗ್ ಸಿಂಪಲ್ ಆಗಿ ಇರ್ಕೂಡ್ದು ಅನ್ನೋದು ನಮ್ಮ ವರ್ಲ್ಡ್ ವೈಡ್ ಹೋಗ್ಲಿ ಅನ್ನೋದು ಅದಕ್ಕೆ ಏನು ಮಾಡ್ಬೋದು ನಮಗೆ ಇಂಟರ್ನ್ಯಾಷನಲಿ ಅಟ್ಲೀಸ್ಟ್ ಜಿಟೋ ಕಿಡ್ಸ್ ಅಂತ ಇವರು ಏನಂತಂದ್ರೆ ವರ್ಲ್ಡ್ ಫೇಮಸ್. ನೀವು ಇನ್ಸ್ಟಾಗ್ರಾಮಲ್ಲಿ ಭಾಳ ರೀಲ್ಸ್ ಎಲ್ಲ ನೋಡಿರ್ತೀರ, ಆಫ್ರಿಕಾನಲ್ಲಿ ಇರೋದು ತುಂಬ ಫೇಮಸ್ ಇದೆ. ಸೊ ನಾವೇನು ಅನ್ಕೊಂಡ್ರೆ ಒಂದು ಕನ್ನಡದ ಸಾಂಗ್ ಇವ್ರ ಜೊತೆ ನಾವು ಕೊಲಾಬ್ರೇಟ್ ಆದರೆ ನಮ್ಮ ಕನ್ನಡದ ಸಾಂಗ್ ಬಾರ್ಡರ್ ದಾಟುತ್ತೆ, ಆಫ್ರಿಕನ್ ಅಂತ ಕೇಳ್ತಾರೆ. ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಸೊ ಇವ್ರ ಫ್ಯಾನ್ಸ್ ನಾವು ಕನ್ನಡ ಹಾಡು ಕೇಳಿದಾಗ ನಮ್ಮ ಇಡೀ ಸಿನಿಮಾನೇ ಒಂದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಹೋಗುತ್ತೆ. ಆ ಥರ ಒಂದು ಅಂದ್ಕೊಂಡು ನಾವು ಟ್ರೈ ಮಾಡಿದ್ವಿ, ಇವ್ರನ್ನ ಮೇಲ್ ಮಾಡಿದ್ವಿ, ಇವ್ರನ್ನ ಅಪ್ರೋಚ್ ಮಾಡಿದ್ವಿ. ನಮಗೆ ಸಿಕ್ಕಿದ್ದಕ್ಕೆ ನಾವು ಇಲ್ಲಿ ಕರ್ಕೊಂಡ್ಬಂದಿದ್ವಿ. ಸೊ ಮೇನ್ ಉದ್ದೇಶ ಕನ್ನಡದ ಸಾಂಗ್ ಲೆಟ್ ಅಸ್ ಟೇಕ್ ಇಟ್ ಟು an international platform. ಎಷ್ಟು ದಿನ ಶೂಟಿಂಗ್ ಪ್ಲಾನ್? ಇದು 5 days ಶೂಟ್. So there is Kannada irutta, English irutta. ಸರ್ ಒಂದು ತುಂಬ ಒಂಥರ ಡಿಫ್ರೆಂಟ್ ಆದ ಸಾಂಗ್ ಇದು. ಲಿರಿಕ್ಸ್ ನಮಗೆ MC ಬಿಜು ಬರ್ತಿದ್ದಾರೆ ಆ್ಯಂಡ್ ನಿಶಾನ್ ರೈ ಅವ್ರು ಬರ್ತಿದ್ದಾರೆ. ಸೊ MC ಬಿಜು ಅವರೇ ಕನ್ನಡದಲ್ಲಿ ಹಾಡಿದ್ದಾರೆ ಆ್ಯಂಡ್ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಭಾಳ ಒಳ್ಳೊಳ್ಳೆ ರ್ಯಾಪರ್ಸ್ ಹಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿರುತ್ತೆ ಈ ಸಾಂಗ್. ಪ್ರಮೋಷನಲ್ ಐಡಿಯಾ ಅಂತ ಸಾಂಗ್ ಮೊದಲಿಂದನೂ ಪ್ಲಾನ್ ಇತ್ತಾ ಅಥವಾ ಇಲ್ಲ, ನಮಗೊಂದು ಫಿಲ್ಮಲ್ಲಿ ಒಂದು ಪ್ರಮೋಷನಲ್ ಸಾಂಗ್ ಬೇಕಿತ್ತು. ಸೊ ಸುಮ್ಮನೆ ಒಂದು ಪ್ರಮೋಷನಲ್ ಸಾಂಗು ಎಲ್ಲ ಸಿನಿಮಾದಲ್ಲೂ ಮಾಡಿರ್ತಾರೆ, ಏನಾದರೂ ಸ್ಪೆಷಲಾಗಿ ಮಾಡಬೇಕಲ್ಲ ಅಂದಾಗ ವಿ ಥಾಟ್ ಈ ಥರ ಈ ಡ್ಯಾನ್ಸರ್ಸ್ ತುಂಬ ಫೇಮಸ್ ಇದ್ದಾರೆ ಆ್ಯಂಡ್ ಇದೊಂದು ಒಳ್ಳೆ ಡ್ಯಾನ್ಸ್ ನಂಬರ್. ಜಾನಿ ಮಾಸ್ಟ್ರು ಇದನ್ನು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ರಾಜ್ಬಿ ಶೆಟ್ಟಿ ಸಾರು, ಉಪೇಂದ್ರ ಸಾರು ಆ್ಯಂಡ್ ಶಿವಣ್ಣ 3 ಜನ ಫ್ರೇಮಲ್ಲಿ ಇದ್ದಾಗ ಏನಾದರೂ ಒಂದು ಬೇಕಲ್ಲ, ಈ ಥರ ಇದೊಂದು ಅಪರೂಪದ ಕೊಲಾಬ್ರೇಷನ್. ಹೌದು, 3 ಜನನೂ ಇವ್ರ ಜೊತೆ ಇರ್ತಾರೆ. ಸೊ ಇದೊಂದು ಅಪರೂಪದ ಕೊಲಾಬ್ರೇಷನ್. ಸೂಪರ್ ಸ್ಟಾರ್ಗಳನ್ನ ನಾವು ಒಂದು ಇಂಟರ್ನ್ಯಾಷನಲಿ ತೊಗೊಂಡೋಗಿ ಒಂದು ಪ್ಲ್ಯಾಟ್ಫಾರ್ಮ್ ತೊಗೊಂಡೋಗಿ ಒಂದು ಒಳ್ಳೆ ಅವಕಾಶ ಇದೆ. ಚೆನ್ನಾಗಿ ಹಾಡು ನಾವು ಮಾಡಿದ್ರೆ ಖಂಡಿತ ಕನ್ನಡ ಹಾಡು ನಮಗೊಂದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ. ಮೇಡಮ್ ಏನಂತಂದ್ರೆ ಯುಗಾಂಡ ಸೆಟ್ನ ನಾವು ಇಲ್ಲೇ ಕರ್ನಾಟಕದಲ್ಲಿ ಹಾಕಿದ್ದೀವಿ. ನಾವು ಪ್ಯಾಲೇಸ್ ಇಲ್ಲೇ ಸಪೋಟಾ ಗಾರ್ಡನ್ ಇರಲ್ಲ, ಅದರೊಳಗಡೆ ಯುಗಾಂಡನಲ್ಲಿ ಇರೋಂಥ ಒಂದು ಚಿಕ್ಕ ಚಿಕ್ಕ ಫಾರೆಸ್ಟ್ ಒಳಗಡೆ ಒಂದು ಲೊಕೇಶನ್ಸ್ ಥರ ಮಾಡಿದ್ದೀವಿ. ನಿಮಗೆ ಪ್ರಮೋಷನಲ್ ಸಾಂಗೇ ಒಂದು ಆಲ್ಬಮ್ ಥರ ಇರುತ್ತೆ, ರೆಗ್ಯುಲರ್ ಆಗಿರಲ್ಲ, ಒಂದು ಸ್ಟೋರಿ ಇರುತ್ತೆ. ಆ ಸ್ಟೋರಿಯಿಂದ ಸಾಂಗಿಗೆ ಹೆಂಗೆ ಹೋದ್ವಿ ಅನ್ನೋದು ಇಟ್ ಬಿ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸರ್, ಇದು ಸಿನಿಮಾದಲ್ಲೂ ಇರುತ್ತೆ ಸಾಂಗ್ ಹೇಗೆ? ಪ್ರಮೋಷನಲ್ ಸಾಂಗ್ ಸಿನಿಮಾದ ಕೊನೆಯಲ್ಲಿ ಸರ್, ಈ ಹಿಂದೆ ಸಲಗದಲ್ಲೂ ಕೂಡ ಒಂದು ಇದೇ ತರ ಆಫ್ರಿಕನ್ಸ್ ಅನ್ನೇ ಯೂಸ್ ಮಾಡ್ಕೊಂಡಿದ್ರು ಪ್ರಮೋಷನ್ಸ್. ಅದೇ ತರ ಇರುತ್ತಾ ಅಥವಾ ಬೇರೆ? ಇಲ್ಲ, ಇದು ಸ್ಪೆಷಲ್ ಆಗಿ ಜಿಟೋ ಕಿಡ್ಸ್ ಸಪ್ರೇಟ್. ಈಗ ಆಫ್ರಿಕನ್ಸ್ ತುಂಬಾ ಸಿನಿಮಾಗಳಲ್ಲಿ ಆಫ್ರಿಕನ್ಸ್ ಡ್ಯಾನ್ಸ್ ಮಾಡಿರೋದೆಲ್ಲ ಇದೆ, ಬಟ್ ಇದು ಬಂದ್ಬಿಟ್ಟು ಇವರು ಬೇರೆ ಡ್ಯಾನ್ಸರ್ಸ್, ಡ್ಯಾನ್ಸಿಂಗ್ ಬೇರೆ. ಶಿವಣ್ಣ ಆಗಿ ಒಪ್ಪಿಸ್ತಾರೆ ಅವ್ರಿಗೆ ಹೇಳಿದಾಗ, ಯಾಕಂದ್ರೆ ಗಿಟೋ ಬಾಯ್ಸ್ ಅಂದ್ರೆ ಸಾಕಷ್ಟು ಟ್ಯಾಲೆಂಟ್ ಶೋಗಳು ನೋಡಿದೀವಿ, ಅವ್ರ ಮೂಸೆ ಒಂದು ರೀತಿ ಬೇರೆ ತರನೇ ಇರುತ್ತೆ. ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಇಲ್ಲ, ಭಾಳ ಖುಷಿ ಪಟ್ಟರು. ಏನಂತಂದ್ರೆ ಕೊರಿಯೋಗ್ರಾಫ್ ಮಾಡಿರೋದೇನೆ ತುಂಬ ಡಿಫ್ರೆಂಟ್ ಸ್ಟೆಪ್ಗಳು ಮಾಡಿರೋದು. ಶಿವಣ್ಣ ಅವರಾಗಲಿ, ಉಪ್ಪಿ ಸರ್ ಆಗಲಿ, ಎಲ್ಲರೂ ನೋಡ್ಬಿಟ್ಟು ಇಷ್ಟು ದೊಡ್ಡ ಸ್ಟೆಪ್ ಇದೆ, ನಿಮ್ಗೆ ಎಷ್ಟು ಬೇಕಾದರೂ ವಿಲ್ ವರ್ಕ್ ವಿತ್ ಯು, ಡ್ಯಾನ್ಸ್ ರಿಹರ್ಸಲ್ಸ್ ಮಾಡ್ತೀವಿ, ವಿಲ್ ಡೂ ಅ ವೆರಿ ಗುಡ್ ಜಾಬ್ ಅಂತ ತುಂಬ ಎಲ್ಲರೂ ಸಪೋರ್ಟ್. ಸರ್, ಈಗ ಸಿನಿಮಾ ರಿಲೀಸ್ ಅಂತಕ್ಕಿದೆ, ಸೊ ಈ ಟೈಮಲ್ಲಿ ಆ್ಯಡ್ ಆನ್ ಆಗಿರೋಂಥದ್ದು ಸೊ ಹೆಂಗೆ? ಇಲ್ಲ, ಇದು ಮೊದಲೇ ಪ್ಲ್ಯಾನ್ ಇತ್ತು ನಮಗೆ, ಬಟ್ ನಮ್ಮದು ಡೇಟ್ಸ್ ಎಲ್ಲ ಕೂಡಿ ಬರಬೇಕಲ್ಲ. ಇವ್ರು ಬೇರೆ ತುಂಬ ಬ್ಯುಸಿ, ವರ್ಲ್ಡ್ ವೈಡ್ ಸುತ್ತಾನೆ ಇರ್ತಾರೆ. ಇವ್ರ ಡೇಟ್ ತೊಗೊಂಡ್ವಿ, ಅಣ್ಣವ್ರ ಡೇಟ್ ತೊಗೊಂಡ್ವಿ, ಎಲ್ಲ ಮುಗಿಸಿ. ಸರ್, ಎಷ್ಟು ಡ್ಯಾನ್ಸರ್ಸ್ ಇದ್ದಾರೆ, ಜೊತೆಗೆ ಅವ್ರಿಗೆ ಹೇಳಿದ್ದೀರಾ ಶಿವಣ್ಣ ಬಗ್ಗೆ ಆಗಿರ್ಬೋದು, ಉಪ್ಪಿ ಸರ್ ಬಗ್ಗೆ ಆಗಿರ್ಬೋದು? ಯಾಕಂದರೆ ನಾವು ಮೇಲ್ ಮಾಡಿದಾಗ್ಲೇ ಅವ್ರು ಅಲ್ಲಿಂದ ಅಪ್ರೂವ್ ಮಾಡಬೇಕಲ್ಲ. ಫುಲ್ ಸಿನಿಮಾ ಕ್ರೂ ಬಗ್ಗೆ ಹೇಳಿದ್ದೀವಿ. ಅವ್ರು ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಕನ್ನಡದ ಅಂದರೆ ಫಸ್ಟ್ ಟೈಮ್ ಇಂಡಿಯಾಗೆ ಬಂದಿರೋದು ಅವ್ರು ಫಸ್ಟ್ ಟೈಮ್, ಆ್ಯಂಡ್ ಅದು ಕರ್ನಾಟಕಕ್ಕೆ ಬಂದಿರೋದು. ಕನ್ನಡದ ಸಾಂಗ್ ಅನ್ನೋದು ಭಾಳ ಸ್ಪೆಷಲ್. ಎಷ್ಟು ದಿನ ಶೂಟ್? ಸರ್ 5 days ಶೂಟ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.